ಓಂ ನಾರಾಯಣಂ ಗುಣೈಃ ಸರ್ವೈರ್ವಿದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈ ಒಂದು ಪ್ರಶ್ನೆ ಶುರುವಾಯಿತು. ಏನು ಯಾವ್ದು ಹೇಳ್ತಾ ಇದ್ದಾರೆ? ಆತ್ಮಶಬ್ದದ ಬಗ್ಗೆ ಬಂತೀಗ. ಆತ್ಮ ಇದೆ, ಆತ್ಮನಿಗೂ ಹೆಸರೂ ಇದೆ, ಆ ಲಿಂಗನೂ ಇದೆ. ಅದರಿಂದ ಸಮನ್ವಯ ಹೇಗೆ ಮಾಡ್ತೀರಿ ಅಂತ ಮಾಡ್ತೀವಿ ಅಂತ ಮಾಡಿ ತೋರಿಸಿದ್ರು. ಏನಂತ ತೋರಿಸಿದ್ರು? ಹಾಂ, ಪ್ರಕರಣಾಚ್ಯಾತ ಚರಾಚರ ಗ್ರಹಣ ಜ್ಞಾನಮಾನಮಥಚ್ಛತ್ತ ಮುಕ್ತೋಪಸೃಪ್ಯ ವ್ಯಪದೇಶಾತ್ ಓಂ. ಮುಕ್ತೋಪಸೃಪ್ಯ ವ್ಯಪದೇಶಾತ್ ಓಂ. ಅಮೃತಸ್ಯ ಏಷ ಸೇತು. ಮೊದಲೇನು ಹೇಳಿದರು? ಓಂ ದ್ಯೂ ಭೂ ಆದಿ ಆಯತನಂ ಸ್ವಶಬ್ದಾತ್ ಓಂ. ಅಲ್ಲಿ ಸ್ವಶಬ್ದ ಇದೆ, ಎಕ್ಸ್ಕ್ಲೂಸಿವ್ ನೇಮ್ ಇದೆ ಆತ್ಮ ಅಂಥೇಳಿ. ಆದ್ದರಿಂದ ಎಲ್ಲರಿಗೂ ಅಪ್ಲಿಕಬಲ್ ಅಲ್ಲ ಅಂಥೇಳಿ. ಮತ್ತು ಆತ್ಮ ಯಾರಿಗೆ ಹೇಳುತ್ತೆ ಅಂದರೆ ವಿಷ್ಣುವಿಗೆ ಮಾತ್ರ ಅಂತೇಳಿ ಕೊಟೇಶನ್ ಕೊಟ್ಟರು. ಈ ಮತ್ತೆ ಇನ್ನೊಂದು ಕಾರಣ ಕೊಡ್ತಾರೆ. ಅಮೃತಶೈಷ ಸೇತು ಇತಿ ಬ್ರಹ್ಮವಿದಾಪ್ನೋತಿ ಪರಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ಮುಕ್ತಾನಾಂ ಪರಮಾಗತಿ ಏತಮಾನಂದಮಯಮಾತ್ಮಾನಂ ಉಪಸಂಕ್ರಾಮತಿ ಇತ್ಯಾದಿನ ತಸ್ಯೈವ ಮುಕ್ತ ಪ್ರಾಪ್ಯತ್ವ ವ್ಯಪದೇಶಾತ್. ನೋಡಿ, ಯಾರಿಗೆ ಮುಕ್ತ ಪ್ರಾಪ್ಯತ್ವ, ಯಾರು ಆತ್ಮನನ್ನು ಉಪಾಸನೆ ಮಾಡ್ತಾರೆ ಅವನಿಗೆ ಮುಕ್ತ ಪ್ರಾಪ್ತತ್ವ ಇದೆ ಅಂತ ಹೇಳಿದ್ದಾರೆ. ಇದು ಆತ್ಮನ ಹೇಳಿ ಸುಮ್ಮನೆ ಬಿಡಲಿಲ್ಲ. ಅಮೃತಸ್ಯ ಏಷ ಸೇತು. ಆತ್ಮ ಯಾರು? ಅಮೃತಕ್ಕೆ ಸೇತು, ಮೋಕ್ಷಕ್ಕೆ ಸೇತುವೆಯಾಗಿದ್ದಾನೆ. ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮಜ್ಞಾನಿಯಾದ ಒಂದು ದೇವರನ್ನು ಹೊಂತಾನೆ. ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪದ ಇದೆ. ವಿಶ್ವಾತ್ಮಾನಂ ಪರಾಯಣಂ ಮುಕ್ತಾನಾಂ ಪರಮಾಗತಿ ಏತಮಾನಂದಮಯಂ ಆತ್ಮಾನಂ ಉಪಸಂಕ್ರಾಮತಿ. ನೋಡಿ, ಈ ಆತ್ಮ ಅಂತ ಹೇಳಿದರು. ಈ ಆತ್ಮನ ಹತ್ರ ಹೋದ ಮುಕ್ತಿ ಆಗ್ತಾನೆ. ಬರೀ ಆತ್ಮನ ಹತ್ರ ಅಂತ ಹೇಳಿ ಈ ಆತ್ಮ ಅಂತ ಕರೆದು. ಈ ಆತ್ಮ ಅಂದರೆ ಯಾರು? ವಿಷ್ಣು. ಈ ಮನುಷ್ಯ ಅಂತ ಕರೆದ್ರೆ ಹಾಗೋ ಹಾಗೆ. ಬರೀ ಮನುಷ್ಯನಿಗೆ ಕೊಡೋದ್ರೆ ಯಾರು ಬೇಕಾದ್ರೆ ಕೊಟ್ಬಿಡು. ಈ ಮನುಷ್ಯನಿಗೆ ಕೊಡೋದ್ರೆ ಏನರ್ಥ? ಅವನಿಗೆ. ಸೊ ಈ ಆತ್ಮ ಅಂತ ತಿಳ್ಕೊಂಡ್ರೆ ಮಾತ್ರ ಏನಾಗುತ್ತೆ? ಮುಕ್ತಿ ಸಿಗೋದಿಲ್ಲ ಅಂತ ಹೇಳಿದ್ರಿಂದ ನೀವು ಕಂಡು ಆತ್ಮ ತೊಗೊಳಕ್ಕೆ ಬರೋದಿಲ್ಲ. ಬಹುನಾತ್ರಕಿ ಮುಕ್ತೇನ ಯಾವತ್ ಶ್ವೇತಂ ನ ಗಚ್ಚತಿ ಯೋಗೀನಾಥ ನ ಮುಕ್ತ ಸ್ಯಾತ್ ತಾವನ್ನ ಮುಕ್ತ ಸ್ಯಾತ್ ದೇಶಶಾಸ್ತ್ರಸ್ಯ ನಿರ್ಣಯ ಇತ್ಯಾದಿ ಪುರಾಣೇ. ನೋಡ್ರಿ, ಇದು ಕೂಡ ಮುಕ್ತಿ ಅಲ್ಲ ಅಂತ ಹೇಳ್ತೀರಿ ಅಂತಾರೆ. ಹಾಗೆ ಹೇಳಬಾರದು. ಯಾವಾಗ ಪರಮಾತ್ಮ ಪ್ರಾಪ್ತಿ ಆಗ್ತದೆ ನೋಡಿ, ಯಾವತ್ ಶ್ವೇತಂ ಅಂದರೆ ಶ್ವೇತದ್ವೀಪಂ ಅಂತ ಅರ್ಥ. ಶ್ವೇತದ್ವೀಪಕ್ಕೆ ಹೋಗಿಲ್ಲ ಅಂದರೆ ಏನರ್ಥ? ಮೋಕ್ಷ ಆಗಿಲ್ಲ. ಬೆಂಗಳೂರು ಬಂತು ಕರೆಕ್ಟೇ, ಇನ್ನೂ ಬಸ್ ಸ್ಟ್ಯಾಂಡ್ ಬಂದಿಲ್ಲ ಅಂತ ಹೇಳಿದರೆ ಹಾಗೆ ಅಲ್ಲಿವರೆಗೆ ಕೂತಿರೋ ಹಕ್ಕಿ ಅವರಿಗಿದೆ, ಅಲ್ಲಿವರೆಗೆ ಕೂತಿರ್ಬೋದು. ಯಾವತ್ ಶ್ವೇತಂನ ಗಚ್ಚತಿ. ಲಾಸ್ಟ್ ಸ್ಟಾಪ್ ಅಂದರೆ ಯಾವುದು? ಶ್ವೇತ. ಶ್ವೇತದ್ವೀಪಕ್ಕೆ ಹೋದರೆ ಏನು ಕನ್ಫರ್ಮ್ ಮಾಡು? ಬದ್ರಿಗೆ ಹೋಗಿದ್ದಾರೆ, ಅಲ್ಲಿ ಎರಡು ಸೈಡ್ ಆಯಿತು, ವಾಪಸ್ ಬಂದ. ಬದ್ರಿ ಯಾತ್ರೆ ಆಗಲೇ ಇಲ್ಲ, ಅದು ಆಗಲೇ ಇಲ್ಲ. ಅಲ್ಲಿಂದೇ 1 ಕಿಲೋಮೀಟ್ರಲ್ಲಿ ವಾಪಸ್ ಬರಬೇಕಾದ್ರೆ. ಆದರೆ ನೋಡಿಬಿಟ್ಟ, ಅಲ್ಲೇ ಮುಗೀತು ಯಾತ್ರೆ. ಅಂದರೆ ಯಾವತ್ತು ಶ್ವೇತಂನ ಗಚ್ಚತಿ. ಉಡುಪಿ ತಿರುಪತಿಗೆ ಹೋದರೆ ತಿರುಪತಿ ಬೆಟ್ಟ ಆಯ್ತು, ಏನು ಮಾಡಿದ್ರು ಕೂಡ ಅಲ್ಲ, ಏನಾಗಬೇಕು? ದರ್ಶನ ಆಗೋವರೆಗೂ ಆಗಿಲ್ಲ ಅಂತ. ಆ ಸ್ಟೇಜಲ್ಲಿ ಆಗಲಿಲ್ಲ. ಅದೇ ರೀತಿ ಶ್ವೇತದ್ವೀಪಕ್ಕೆ ಹೋಗದೆ ಹೋದರೆ ಏನಲ್ಲ, ಮುಕ್ತಿ ಅಲ್ಲ. ಶ್ವೇತದ್ವೀಪಕ್ಕೆ ಹೋಗ್ತಾನೆ ಅಂತ ಹೇಳಿದ ಮೇಲೆ ಮುಕ್ತಿನೇ, ಅದು ಬೇರೆ ದಾರಿ ಇಲ್ಲ. ಇನ್ನೊಂದು ಮುಕ್ತಿ ಹೇಳಾಗಿಲ್ಲ ನೀವು, ಎಂಡ್ ಅದಷ್ಟೇ. ಬಹುನಾತ್ರಕಿ ಮುಕ್ತೇನ ಯಾವತ್ ಶ್ವೇತಂ ನ ಗಚ್ಚತಿ ಯೋಗಿ ತಾವನ್ನ ಮುಕ್ತ ಸ್ಯಾತ್ ದೇಶಶಾಸ್ತ್ರಸ್ಯ ನಿರ್ಣಯ ಇತಿ ಆದಿತ್ಯ ಪುರಾಣೇ. ಆದಿತ್ಯ ನಾವೆಲ್ಲ ಮಾತೆತ್ತೇರೆ ಆಗಮ ಕೊಡ್ತಾರೆ, ಅದು ಭಾರಿ ಇಂಪಾರ್ಟೆಂಟ್. ನಾನು ಮಾನಮಥೋಮಿ. ಹೀಗಾಗಿ ಅಲ್ಲಿ ಬಂದಿರತಕ್ಕಂಥ ಆತ್ಮ ಯಾರು? ವಿಷ್ಣುವೇ ಹೊರತು ನೀವು ಹೇಳ್ತಕ್ಕಂಥ ಯಾವ ಆತ್ಮ ಅಲ್ಲ. ರುದ್ರಾದಿ ದೇವತೆಗಳೂ ಅಲ್ಲ, ಜೀವನಂತೂ ಅಲ್ವೇ, ಸಾಮಾನ್ಯ ಜೀವಂತೂ ಅಲ್ವೇ. ಅವರು ದೇವಜೀವರೇ, ಸಾಮಾನ್ಯ ಜೀವರ ಅಲ್ವೇ ಅಲ್ಲ. ನಾ ಅನುಮಾನ ಮತಶಬ್ದಾತ್ ಓಂ. ನಾನುಮಾನಂ ಆತ್ಮ ಮಂದೆ ನಾ ಅನುಮಾನಾತ್ಮಕ ಆಗಮ ಪರಿಕಲ್ಪಿತ ರುದ್ರೋ ಅತ್ರ ವಾಚ್ಯ ಭಸ್ಮಧರ ಉಗ್ರತ್ವಾದಿ ತಚ್ಛಬ್ದಭಾವ. ನಾ ಅನುಮಾನಂ ಅತಚ್ಛಬ್ದ. ನೋಡಿ, ನಾವು ಈ ರೀತಿ ಅರ್ಥ ಮಾಡ್ತೀವಿ, ರುದ್ರದೇವರ ಥರ ಅರ್ಥ ಮಾಡ್ತೀವಿ. ಅವಾಗ ಏನು ಮಾಡ್ತೀವಿ ಅಂತ ಕೇಳ್ತಾರೆ. ಇಲ್ಲ, ಅದು ಒಪ್ಪೋದಿಲ್ಲ. ಆತ್ಮಶಬ್ದ ವಾಚ್ಯತ ರುದ್ರದೇವರಿಗಿಲ್ಲ. ಇದೇನು ತೋರಿಸ್ತೀವಿ ಅಂತ ಹೇಳ್ತಾರೆ. ಅಲ್ಲ, ವಿಷ್ಣುವಿಗೆ ಆತ್ಮಶಬ್ದವನ್ನು ಎಕ್ಸ್ಕ್ಲೂಸಿವ್, ರುದ್ರದೇವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಉಪಯೋಗಿಸ್ಬೇಕಾದ್ರೆ ಆತ್ಮ ಅಂತ ಕರಿಬಾರ್ದು. ಯಾಕೆ? ಭಸ್ಮಧರ ಉಗ್ರತ್ವಾದಿ ತಚ್ಛಬ್ದ ಭಾವ. ಅವ್ರ ಹೆಸರು ಹೇಳ್ಬೇಕಾದ್ರೆ ಭಸ್ಮಧರ ಅಂತ ಹೇಳಬೇಕು. ಆಮೇಲೆ ಉಗ್ರತ್ವ, ಉಗ್ರ ಅಂತ ಅವ್ರಿಗೆ ಉಗ್ರ ಕಪರ್ತಿ ಶ್ರೀಕಂಠ ಅಂತ ಅಮರಕೋಶ, ಆ ಹೆಸರಿಲ್ಲ. ರುದ್ರದೇವರಿಗೆ ಅಪ್ಲಿಕಬಲ್ ಆಗ ಹೆಸರುಗಳಿದ್ರೊಳಗಿಲ್ಲ. ವಿಷ್ಣುವಿಗೆ ಆಗೋದನ್ನು ಹೇಳಿ ಆಯ್ತು ನಾವೀಗ. ಆತ್ಮಶಬ್ದ ಹೇಗೆ ವಿಷ್ಣುವಿಗೆ ಅಪ್ಲಿಕಬಲ್ ಆಗುತ್ತೋ ರುದ್ರದೇವರಿಗೆ ಆಗೋದಿಲ್ಲ. ಅವ್ರಿಗೆ ಆಗಬೇಕು ಅಂತ ಏನು ಪದ ಇರಬೇಕಾಗಿತ್ತು? ಈಗ ಅವ್ರನ್ನೇ ಹೇಳೋ ಪದ ಇರಬೇಕಾಗಿತ್ತು. ಅವ್ರನ್ನೇ ಹೇಳೋ ಪದ ಯಾವುದು ಅಂದರೆ ಭಸ್ಮಧರ, ಉಗ್ರ ಇತ್ಯಾದಿಗಳು. ನಾ ಅನುಮಾನಂ ಅತಚ್ಛಬ್ದ. ಅನುಮಾನಂ ಬಂದ್ರೇನು?
ಆಗಮ ಮೂಲವಾದ ನಿಮ್ಮ ಆಗಮ ಮೂಲವಾದ ಅನುಮಾನದಿಂದ ಪರಿಕಲ್ಪಿತವಾದ ರುದ್ರದೇವರೇ ಆತ್ಮಶಬ್ದ ವಾಚ್ಯರು ಅಂತ ಹೇಳೋದಕ್ಕೆ ಕೊಟ್ಟರೆ ಅವ್ರನ್ನೇ ಹೇಳ್ತಕ್ಕಂಥ ಎಕ್ಸ್ಕ್ಲೂಸಿವ್ ವರ್ಡ್ ಅದರೊಳಗಿಲ್ಲ. ಸೋ ಅಂತಕಃ ಎಷ್ಟೋ ಸತ್ತು ಹೇಳಬೇಕಾದ್ರೆ ನೋಡಿ ಇನಿಷಿಯಲ್ಸ್ ಅದಿಲ್ಲ ಅಂತ ಹೇಳೋದಿಲ್ಲ. ಹೆಸರು ಒಂದೇ ಇದೆ, ಅವ್ನು ಕ್ಲೇಮ್ ಮಾಡಿದ ನಮ್ಮದು ಇನಿಷಿಯಲ್ ವೇರಿ ಆಯಿತು, ಮೂರು ಕತೆ ಮುಗೀತು. ಅವನು ಅವ್ರದ್ದೇ ಹೇಳ್ತಕ್ಕಂಥ ಇನಿಷಿಯಲ್ ಒಂದಿದೆ, ಆ ಇನಿಷಿಯಲ್ ಪ್ರಕಾರ ಅಪ್ಪ ಅಮ್ಮ ಯಾರೋ ಗೊತ್ತಾಗುತ್ತೆ, ಇವನಲ್ಲ ಇವನು, ಆದ್ದರಿಂದ ಅಲ್ಲ. ಸೋ ಅಂತಕಃ ಸ ರುದ್ರ ಸ ಪ್ರಾಣಭೃತ್ ಸ ಪ್ರಾಣನಾಯಕ ಸ ಈಶೋ ಯೋ ಹರಿ ಯೋ ಅನಂತೋ ಯೋ ವಿಷ್ಣು ಯಃ ಪರಃ ಪರೋವರಿಯಾನ್. ಗೊತ್ತಾಯ್ತಾ? ನೀವು ಅಕಸ್ಮಾತ್ ಆ ಪದ ಕೊಟ್ಟರೂ ಕೂಡ ನಮಗೇನು ಯೋಚನೆ ಇಲ್ಲ. ನಮ್ಮ ವಿಷ್ಣುವಿನ ಪದ ನಿಮಗಿಲ್ಲ, ಅವರ ಹೆಸರೆಲ್ಲ ಇವರಿಗಿದೆ. ಯಾರು? ವಿಷ್ಣುವಿಗಿದೆ. ಸರ್ವಶಬ್ದವಾಚ್ಯತ್ವ ಯಾರಿಗಿದೆ? ವಿಷ್ಣುವಿಗಿದೆ. ನೋಡಿ ನಾವು ಈ ಪದ ತೋರಿಸ್ತೀವಿ, ಕೊಡ್ಲಿಕ್ಕೆ ಹೋದರೆ ಆತ ವಿಷ್ಣುವೇ ಬಂದ ಅಲ್ಲಿ. ಆದರೆ ನಮ್ಮ ವಿಷ್ಣು ಹೇಳ್ತಕ್ಕಂಥ ಪದ ನಿಮ್ಮಲ್ಲಿಲ್ಲ. ಅದರಿಂದ ಯಾರಾಗಬೇಕೀಗ? ಇಲ್ಲಿ ಆತ್ಮಶಬ್ದ ವಿಷ್ಣುವೇ ವಾಚ್ಯ ಹೊರತು ರುದ್ರದೇವರಲ್ಲ. ಸೋ ಅಂತಕಃ ಸಹ ರುದ್ರ ಸಹ ಪ್ರಾಣಭೃತ್. ಪ್ರಾಣಭೃತ್ ವಿಷ್ಣು ಸಹಸ್ರನಾಮದ ಪದ. ಪ್ರಾಣನಾಯಕ ಸ ಈಶಃ ಯೋ ಹರಿ ಯೋ ಅನಂತಃ ಯೋ ವಿಷ್ಣು ಯಃ ಪರಃ ಪರೋವರಿಯಾನ್ ಇತ್ಯಾದಿನ ಪ್ರಾಣಗ್ರಂಥಿ ರುದ್ರತ್ವಾದೇಹ ವಿಷ್ಣೋರೇವ ಉಕ್ತತ್ವಾತ್ ಬ್ರಹ್ಮಾಂಡೇ ಚ. ಅಂದರೆ ಅಂತಕ ಇತ್ಯಾದಿ ಪದಗಳ ಸಮೇತ ಅಲ್ಲಿ ಆತ್ಮ ಬಂದಿದೆ, ಆದ್ದರಿಂದ ಆಗ್ಬೋದು ಅಂತ ಕೇಳಿದರೆ ಇಲ್ಲ. ಆತ್ಮಶಬ್ದ ಬಂದಿದ್ದಕ್ಕೆ ಉಪಯೋಗ ಆಗಲಿಲ್ಲ, ಅದೇ ನಿಮಗೆ ಎಡವಟ್ಟಾಗಿತ್ತು. ಆತ್ಮಶಬ್ದ ಬಂದಷ್ಟು ಯಾಕಡೆ ಟರ್ನ್ ಆಯ್ತದ? ಬಿಟ್ಟು ಕಡೆ ಹೊರಟೋಗ್ಬಿಡ್ತು. ನೀವು ಏನು ಈ ಪದಗಳು ಕೊಟ್ಟು ಹೇಳೋಕೆ ಹೊರಟಿದ್ರಿ, ಆತ್ಮಶಬ್ದ ಸಡನ್ನಾಗಿ ತಿರುಗಿಸ್ಬಿಡ್ತಾ, ಆದ್ದರಿಂದ ಉಪಯೋಗಕ್ಕೆ ಬರಲಿಲ್ಲ. ಇತ್ಯಾದಿನ ರುಜಂ ದ್ರಾವಯತೆ ಯಸ್ಮಾತ್ ರುದ್ರ ತಸ್ಮಾತ್ ಜನಾರ್ದನ. ಅಲ್ರಿ ರುದ್ರ ಹೇಳ್ತಾ ಇದ್ದಾರೆ, ರುದ್ರ ಅಂತ ಹೆಸರೇ ಇದೆ ಅಲ್ಲಿ, ಅದು ಬೇಕಿಲ್ವಾ? ರುದ್ರದೇವನ ಹೆಸರು ಕೂಡ ಎಕ್ಸ್ಕ್ಲೂಸಿವ್ ಅವರಲ್ಲ ಅಂತ ಹೇಳ್ಬಿಟ್ಟು. ರುದ್ರಾಮ ಹೆಸರು ಕೂಡ ಯಾರದಲ್ಲ, ಮುಖ್ಯವಾಗಿ ಅವ್ರದ್ದಲ್ಲ. ರುದ್ರೋ ಬಹುಶಃ ಒಬ್ಬ ವಿಷ್ಣುವಿನ ಹೆಸರು, ಗೊತ್ತಾಯ್ತಾ? ವಿಷ್ಣುವಿನ ಹೆಸರು ತೋರಿಸೋ ನಿಮ್ಮಲ್ಲಿ ತೋರಿಸಿ ನೋಡೋಣಂತೆ ಇಲ್ಲ. ವಿಷ್ಣುವಿನ ಹೆಸರಾದ್ದರಿಂದ ರುದ್ರ ಅನ್ನೋ ಪದ ಬರಲಿ. ಅಂತಕ ವಿಷ್ಣು ಸಹಸ್ರ ಇಲ್ವ ಈಗ? ಆದ್ದರಿಂದ ವಿಷ್ಣುವಿನ ಹೆಸರೇ ಅಲ್ಲ. ಹಾಗಿದ್ದರೆ ಒಂದು ಪಜಿತಿ ಬಂತು ನಿಮಗೆ. ರುದ್ರ ಶಬ್ದಕ್ಕೆ ಅರ್ಥ ನೀವೇನು ಹೇಳ್ತೀರಿ? ಅರೋದೀತ್, ಅತ್ಯಂತ ರುದ್ರ ಅಂತ ಹೇಳ್ತೀರಿ. ಸೊ ನಿಮ್ಗೆ ವಿಷ್ಣು ಆಡೋದಿಲ್ವಲ್ಲ. ಸೊ ರುದ್ರಾಮದ ಯಾರಿಗೆ ಅಪ್ಲಿಕಬಲ್ ಈಗ? ಅವ್ರದ್ದು ಎರಡು ಪ್ರಾಬ್ಲಮ್ ಬರುತ್ತೆ. ಹಾಗೆ ರುದ್ರ ಸರ್ವೋತ್ತಮರಲ್ಲ ಅಂತ ಹಾಗಿದ್ರೆ ಅಳ್ತಿರೋತ್ತು ಒಪ್ಕೊಂಡ್ಬಿಟ್ರೆ ಸರ್ವೋತ್ತಮರಲ್ಲ. ಬೇರೆ ಅರ್ಥ ಹೇಳ್ತೀರ ಅಂದರೆ ಹೇಳ್ತೀವಿ. ಏನು? ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ. ರುದ್ರದೇವರಿಗೆ ಅನ್ವಯ ಮಾಡಬೇಕಾದ್ರೆ ಈ ಅರ್ಥ ಹೇಳಬಾರ್ದು, ಈ ಉತ್ಪತ್ತಿ ತೋರಿಸ್ಬಾರ್ದು. ಸೊ ಅರೋದೀತ್ ಉತ್ಪತ್ತಿ ಹೇಳಬೇಕು. ವಿಷ್ಣುವಿಗೆ ಅರ್ಥ ಮಾಡಿದಾಗ ಅವ್ರಿಗೆ ಉದ್ಯೋಗ ಅರ್ಥ ಮಾಡಬೇಕಾದ್ರೆ ನಾವು ನಮಗೆ ವಿಷ್ಣುವಿಗೆ ಅರ್ಥ ಮಾಡಬೇಕಾದ್ರೆ ರುಜಂ ದ್ರಾವಯತೆ ಇತಿ ರುದ್ರ ಅಂತ ಈ ರೀತಿ ಅರ್ಥ ಮಾಡಬೇಕು. ಒಂದೇ ಪದನೇ, ಅರ್ಥ ಬಂದಮೇಲೆ ವ್ಯತ್ಯಾಸ ಆಗಿಬಿಡುತ್ತೆ. ಹಿಂದೆ ಹೇಳಿದ್ದೇನೆ ಅದು. ಇಬ್ಬರು ಕುಂಟರು ಬರ್ತಾರೆ, ಒಬ್ಬನ ಬೈದು ಓಡಿಸ್ತಾರೆ ಆ ಕಡೆಗೆ, ಇನ್ನೊಬ್ಬನ ಸನ್ಮಾನ ಮಾಡ್ತಾರೆ ಕುಂಟನಿಗೆ. ಇಬ್ಬರು ಕುಂಟ್ರೆ ಸಿಟ್ಟು ಬಂತು ನೋಡೋರು, ಏನು ರೀ ಇವರು ಸಿಟ್ಟು, ಅವನು ಕುಂಟ ಇವನು ಕುಂಟ, ಇಬ್ಬರಿಗೂ ಮಾಡಿದ್ರೆ ಇಬ್ಬರು ಓಡಿಸ್ತಾರೆ. ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ ಅವನು ಕುಂಟಾಗಿದ್ದು ಎಲ್ಲೋ ವಾಲ್ ಪೋಸ್ಟ್ ನೋಡ್ತಾ ಬಿದ್ದಕ್ಕೆ ಗುಂಟಾದವನು, ಅದಕ್ಕೆ ಅವನು ಹುಚ್ಚ ಅವನು ಓಡಿಸಿರಿ ಅಂತ ಹೇಳ್ತಾನೆ. ಇವರು ಪಾಪ ಯುದ್ಧಕ್ಕೆ ಕಾಲು ಬಿಡ್ಕೊಂಡ್ಬಂದವರು, ಯುದ್ಧಕ್ಕೆ ಕಾಲು ಬಿಡ್ಕೊಂಡು ಭಾಳ ಸನ್ಮಾನ ಹುತಾ ಇವರು ಸೇರಿಬಿಟ್ಟು ದೇಶಭಕ್ತ ಇರೋದು, ಅವನು ಸಿನಿಮಾ ಭಕ್ತ. ಆದ್ದರಿಂದ ಅವನು ಸನ್ಮಾನ ಮಾಡಕ್ಕೆ ಬರೋದಿಲ್ಲ. ಆದರೆ ಒಂದೇ ಇರೋದು ಪ್ರವೃತ್ತಿ ಹೇತು, ಅರ್ಥ ಬೇರೆ ಆಗಿಬಿಡೋದು. ಅಲ್ಲಿ ಆ್ಯಕ್ಚುಲಿ ಕುಂಟತನ ಅಂತ ಕಾಮನ್ ಆದರೂ ಕೂಡ ಇವನು ಕುಂಟತನ ಪೂಜ್ಯವಾಯಿತು, ಅವನು ಕುಂಟತನ ನಿಂದೆ ಆಯಿತು. ಆದ್ದರಿಂದ ರುದ್ರ ಅನ್ನೋ ಪದ ಒಂದೇ ಪದ ವಿಷ್ಣುವಿಗೆ ಪೂಜ್ಯಾರ್ಥದಲ್ಲಿ ಬಂದಿದೆ, ಇವರಿಗೆ ಪೂಜ್ಯಾರ್ಥದಲ್ಲಿ ಬಂದಿಲ್ಲ. ಆದ್ದರಿಂದ ಸರ್ವತೋತ್ವ ಬರೋದಿಲ್ಲ. ಇದೆಲ್ಲ ನೋಡ್ತಾ ಹೋದರೆ ಎಷ್ಟು ಕ್ಲಾರಿಟಿ ಬರೋದು. ಒಂದು ಶಾಸ್ತ್ರದಲ್ಲಿ ಪರ್ಫೆಕ್ಷನ್ ಬರೋದು ಎಷ್ಟು ಮುಖ್ಯನೋ, ಎಲ್ಲ ಶಾಸ್ತ್ರ ಹೇಗೆ ಓದಬೇಕು ಗೊತ್ತಾಗುತ್ತೆ. ಯಾವುದ್ರಲ್ಲಿ ಹೋದ್ರು ಕೂಡ ಏನಾಗ್ತಾರೆ ಅವರು, ಶಾಸ್ತ್ರ ಓದೋರು ಬಲು ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇವರು ಗಂಟೆ ತೊಗೊಂಡ್ರೆ ಅವ್ರು ತಕ್ಷಣ ಹೇಳ್ಬಿಡ್ತಾರೆ. ಇದು ಬ್ಯಾಕ್ಗ್ರೌಂಡ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅವ್ರಿಗೆ. ಅಲ್ಲಿಗೆ ನಾಳೆ ಬಗ್ಗೆ ಇನ್ನೂ ಕೆಲಸ ಹೇಳ್ತಾರೆ. ಇವೆಲ್ಲ ಸರಿಯಾಗಿ ತಿಳ್ಕೊಂಡಿರ್ಬೇಕು. ವಿಷ್ಣುವಿಗೆ ಸ್ಪೆಸಿಫಿಕ್ ನೇಮ್ ಅಂತೀವಲ್ಲ, ಹಾಗೆ ಸ್ಪೆಸಿಫಿಕ್ ನೇಮ್ ಅಂತ ಅರ್ಥ ಇದೆ. ಅವರಿಗೆ ಸ್ಪೆಸಿಫಿಕ್ ನೇಮ್ಗಳು ಜನರಲ್ ನೇಮ್ ಆಯಿತು ವಿಷ್ಣುವಿಗೆ. ಆತ್ಮಶಬ್ದಗಳು ಸ್ಪೆಸಿಫಿಕ್ ಉಳಿದ್ರೆ ಆಗೋದೇ ಇಲ್ಲ. ಇದು ಮಹಾ ತಾತ್ಪರ್ಯ.